ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಇಡ್ಕನಿ ಗ್ರಾಮ ವ್ಯಾಪ್ತಿಗೆ ಬರುವ ಹಿರೇಬೈಲ್ ಓಡಿನಕುಡಿಗೆ ಗ್ರಾಮದಲ್ಲಿ 2019 9ನೇ ತಾರೀಕು ಅಂದ್ರೆ ಆಗಸ್ಟ್ 9ನೇ ತಾರೀಕು ದಿನ ಭೂಕುಸಿತ ಉಂಟಾಗಿತ್ತು. ಚೆನ್ನಡ್ಲು ಗ್ರಾಮದ ಒಂದು 15 ಕುಟುಂಬಗಳಿಗೆ ಒಂದು ನಿವೇಶನ ಓಡಿನಕುಡಿಗೆಯಲ್ಲಿ 15 ಕುಟುಂಬಗಳಿಗೆ ನೀಡಿದ್ರು. ಅದೇ ರೀತಿ ಇವತ್ತು ಕೂಡ ನಾವು ಆ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳು ಈ ಭಾಗದ ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಬರುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ದಿನಕೂಲಿ ಮಾಡಿಕೊಂಡೇ ಮನೆ ನಿರ್ಮಾಣ ಮಾಡುತ್ತಿರುವ ಈ ಕುಟುಂಬಗಳನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ನೋಡಿ, ಇಲ್ಲಿ ಕೆಲವು ಸೈಟ್ಗಳನ್ನೆಲ್ಲ ಮಾಡಿಕೊಂಡು ಈಗಲೂ ಒಬ್ರು ಇಲ್ಲಿ ಕಟ್ತಾ ಇದ್ದಾರೆ ಮನೆಗಳನ್ನೆಲ್ಲ. ಅದೇ ರೀತಿ ಈಗ ಕೇರಳ ಸರ್ಕಾರದಲ್ಲಿ ವಯನಾಡಲ್ಲಿ ಒಂದು ಭೂಕುಸಿತ ಉಂಟಾಗಿತ್ತು, ಹಲವಾರು ಮನೆಗಳನ್ನು ಕಳ್ಕೊಂಡ್ರು. ನಮ್ಮ ಈ ಸರ್ಕಾರ ಕೇರಳ ಸರ್ಕಾರಕ್ಕೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಒಂದೇ ದಿನದಲ್ಲಿ ಘೋಷಣೆ ಕೂಡ ಮಾಡಿದ್ರು. ಅದೇ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಹಲವಾರು ಮನೆಗಳು ಕಳ್ಕೊಂಡವರು ಎಷ್ಟೋ ಕುಟುಂಬಗಳಿದ್ದಾವೆ. ಆದರೂ ಮನೆ ನಮಗೆ ಕೊಟ್ಟಿಲ್ಲ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಈ ಸರ್ಕಾರ ಯಾಕೆ ಈ ತರ ಒಂದು ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅಂತ ಇಲ್ಲಿನ ಚಿಕ್ಕಮಗಳೂರು ಗ್ರಾಮದ ಜನರು ಕೂಡ, ಅಂದ್ರೆ ಮನೆ ಕಳ್ಕೊಂಡವರು ಎಲ್ಲ ಪ್ರತಿನಿತ್ಯ ಅವರು ಅಷ್ಟೇ ಸರ್ಕಾರಕ್ಕೆ ಹಲವು ಮನವಿ ಮಾಡ್ತಿದ್ದಾರೆ. ನಮಗೆ ಒಂದು ಮನೆ ನಿರ್ಮಾಣ ಮಾಡಿಕೊಡಿ ಅಂತೇಳಿ. ನಮಗೆ ಬಾಡಿಗೆ ಹಣನೂ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಹಣ ನೀಡಿಲ್ಲ. ಇಲ್ಲಿ ಹಲವಾರು ಕುಟುಂಬಗಳು ಇನ್ನೂ ಕೆಲವರು ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅಲ್ಲಿ ಮನೆನೂ ಪರಿಸ್ಥಿತಿ ನೋಡ್ಕೋಬೇಕು, ಈ ಕಡೆ ಮನೆನೂ ಕಟ್ಕೋಬೇಕು, ಈ ಕಡೆಯಿಂದ ಬಾಡಿಗೆನೂ ಕಟ್ಕೋಬೇಕು ಅಂತ ಹೇಳಿದ್ರೆ ಪಾಪ ಆ ಪುಟ್ಟ ಕುಟುಂಬಗಳು ಏನ್ ಮಾಡ್ಬೇಕು? ಈ ಸರ್ಕಾರ ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ? ಇಲ್ಲಿನ ಸಮಸ್ಯೆಗಳನ್ನು ಕೇಳಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬರೋದಿಲ್ಲ. ಬಂದ್ರು ನಿಮಗೆ ಮಾಡ್ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಬಿಟ್ರೆ ಬೇರೆ ಯಾವುದೇ ಒಂದು ಕೆಲಸನೂ ಮಾಡ್ತಾ ಇಲ್ಲ. ಪಾಪ ನಿಜ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಆ ಭಾಗದ ಈ ಓಡಿನಕುಡಿಗೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾರಾಯಣ್ ಪೂಜಾರಿ ಅವರು ಮತ್ತೆ ಹಾಗೇನೆ ಸುರೇಶ್ ಅವರು ಒಂದು ಮನೆನೂ ಕೂಡ ಪಾಪ ಅವ್ರದ್ದೇ ಸಾಲ ಮಾಡಿಕೊಂಡು ಬ್ಯಾಂಕಲ್ಲಿ ಲೋನ್ ಮಾಡಿಕೊಂಡು ಏನೋ ಒಂದು ಸಣ್ಣ ಪುಟ್ಟದಾಗಿ ಒಂದು ಮನೆನೂ ಕೂಡ ಕಟ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಖಾಸಗಿ ವ್ಯಕ್ತಿಗಳು ಕೂಡ ಅಲ್ಲಿ ಬೇಲಿ ಹಾಕೊಂಡು ನಮಗೆ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾರಂತೆ ಆರೋಪನೂ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಗೂ ತಂದಿದ್ದಾರೆ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಕೂಡ, ಕಳಸ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ನೋಡೋಣ, ನಾನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋದವರು ಮತ್ತೆ ಹಿಂತಿರುಗಿ ಬರಲಿಲ್ಲ. ಇಲ್ಲಿ ದಿನನಿತ್ಯ ಅವರಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಓಡಿನಕುಡಿಗೆ ಗ್ರಾಮಕ್ಕೆ ಬಂದು ಅವರ ಗ್ರಾಮದ ಜನರ ಒಂದು ಸಮಸ್ಯೆಗಳನ್ನು ಕೇಳ್ಕೊಳ್ಳಿ ಅಂತ ಈ ಮೂಲಕ ನಾವು ಕೇಳ್ತಾ ಇದೀವಿ. ಬನ್ನಿ, ಅವರ ಮನೆ ಭಾಗದಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ, ಅಂತ ಯಾವ ತರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ನಾರಾಯಣ್ ಪೂಜಾರಿ ಅವರ ಒಂದು ಮನೆ. ಅದ್ರ ಮೇಲ್ಭಾಗದಲ್ಲಿ 2, 3, 4, 5 ಸೈಟ್ಗಳಿದಾವೆ. ಅದೇ ರೀತಿ ಇಲ್ಲಿ ಕೆಳಭಾಗದಲ್ಲಿ ಇನ್ನೂ ಒಂದು 2, 3, 4, 5 ಸೈಟ್ಗಳು ಕೂಡ ಇದಾವೆ. ನಿಮಗೆ ಕಾಣುತ್ತಿದೆ ನೋಡಿ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಈ ಕಡೆಯಿಂದನೂ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಹಿಂಭಾಗದಲ್ಲಿ ಒಂದು ಬಾತ್ರೂಮ್ ಕಟ್ಲಿಕ್ಕೂ ಅಲ್ಲಿ ಜಾಗ ಬಿಡದೆ ಬೇಲಿ ಹಾಕಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಿದ್ದಾರೆ. ನಿಮಗೆ ಅದನ್ನ ನಾನು ತೋರಿಸ್ತೀನಿ, ಬನ್ನಿ ನೋಡಿ. ಈ ಭಾಗದಲ್ಲಿ ಸೈಟ್ಗಳು ಮಾಡಿದ್ದಾರೆ. ಅವರಿಗೊಂದು ಗುರುತನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಪಂಚಾಯತಿಯಿಂದ ಗುರುತುಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಗುರುತಿನ ಕಲ್ಲು ಕೂಡ ಆ ಭಾಗದಲ್ಲಿದೆ. ಅದನ್ನು ಬಿಟ್ಟು ಈ ಫೌಂಡೇಶನ್ ಇದ್ದ ಜಾಗದಲ್ಲಿ ಬೇಲಿ ಬಂದಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಅದನ್ನು ಬೇಲಿಯನ್ನು ಕಿತ್ತು ಆ ಕಡೆ ಹಾಕಿ ಈಗ ಅವರು ಒಂದು ಬಾತ್ರೂಮು ಮತ್ತೆ ಅವ್ರಿಗೇನು ಬೇಕೋ ಅದನ್ನು ಕಟ್ಕೊಂಡಿದ್ದಾರೆ. ಬಟ್ ಅವ್ರು ಗುರುತು ಮಾಡಿಕೊಟ್ಟಿದ್ದಾರೆ. ಆ ಕಲ್ಲು ಒಳ ಭಾಗದಲ್ಲೇ ಅವ್ರು ಕಟ್ಕೊಂಡಿದ್ದಾರೆ ಬಿಟ್ರೆ ಬೇರೆ ಯಾವುದೇ ಜಾಗನೂ ಒತ್ತುವರಿ ಇವ್ರು ಮಾಡಕ್ ಹೋಗಿಲ್ಲ. ಸೈಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಬೋದು ನೋಡಿ. ಈ ಕಲ್ಲೆಲ್ಲ ಗುರುತು ಮಾಡಿಕೊಟ್ಟಿರೋದು ಪಂಚಾಯತಿಯಿಂದ. ಇಲ್ಲಿ ಕಾಣುತ್ತಾ ಇದೆಯಲ್ಲ, ಈ ಬಿಳಿ ಕಲ್ಲು, ಇದನ್ನು ಗುರುತು ಮಾಡಿಕೊಟ್ಟಿದ್ದ ಆ ಜಾಗದಿಂದ ಒಳಭಾಗದಲ್ಲೇ ಇರೋದು ಬಿಟ್ರೆ ಆ ಕಡೆ ಇಲ್ಲ. ಅದನ್ನು ದಿನನಿತ್ಯ ಇವರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪನೂ ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಅವರಿಗೆ ಒಂದು ಇಲ್ಲಿನ ಗ್ರಾಮದ ಜನರಿಗೆ ಏನು ತೊಂದರೆ ಆಗದಂಗೆ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಈ ಮೂಲಕ ನಾವು ನಿಮಗೆ ಮನವಿ ಕೂಡ ಮಾಡ್ತಾ ಇದ್ದೇವೆ. ನೋಡುವ, ಇನ್ನಷ್ಟು ಮನೆಗಳು ಮೇಲ್ಗಡೆ ಇದ್ದಾವೆ, ಏನೇನೆಲ್ಲ ಕೆಲಸಗಳಾಗ್ತಾ ಇದ್ದಾವೆ. ಮತ್ತೆ 2019ರಲ್ಲಿ ಭೂಕುಸಿತ ಉಂಟಾಗಿತ್ತಲ್ಲ, ಆ ಜಾಗಕ್ಕೂ ಕೂಡ ನಾವು ಈಗ ಭೇಟಿ ಕೊಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ನಿಮಗೆ ಸೈಟ್ ಎಲ್ಲ ಕೊಟ್ಟಿದ್ದಾರಲ್ಲ, ಸೈಟ್ ಕೊಟ್ಟ ಮೇಲೆ ಎಲ್ಲಿಗೆ ಗುರ್ತ ಮಾಡಿ ಕೊಟ್ಟಿದ್ದಾರೆ ನಿಮಗೆ? ಅದೇ ಸರ್, ಈಗ ಇಲ್ಲಿಂದ ಅಲ್ಲಿಗೆ 50
ಅಡಿಗೆ ಅಳತೆ ಮಾಡಿ ಕೊಟ್ಟಿದ್ದು. ಹಾ. ಅದು ಕಲ್ಲು ಇಲ್ಲಿದೆ ಈಗ. ಹಾ. ಆ ಕಲ್ಲು ಬಿಟ್ಟು ಅದೇನು ಮಾಡಿದ್ದಾನೆ ಅಂತಂದರೆ ಅವನು ನೋಡಿ ಇಲ್ಲಿ ಈ ಸತ್ತ ಬೇಲಿ ಹಾಕಿದ್ದಾನೆ. ಬೇಲಿ ಹಾಕಿದ್ದಾರೆ ಇದಕ್ಕೆ ಫೌಂಡೇಶನ್ ಬದಿಲೇ ಬೇಲಿ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು ಈ ಫೌಂಡೇಶನ್ ಮಾಡ್ಬೇಕಂತೇಳಿ ಇಲ್ಲಿ ಟಾಯ್ಲೆಟ್ ಒಂದು ಮಾಡಬೇಕು, ಒಂದು ಬಾತ್ರೂಮ್ ಮಾಡ್ಬೇಕಂತೇಳಿ ನಾನು ಇಲ್ಲಿ ಫೌಂಡೇಶನ್ ಮಾಡಿದೆ. ಆ ಬೇಲಿ ಏನು ಮಾಡ್ತು ಇಲ್ಲಿ ಬಂದಿರಲೇ ಇತ್ತಲ್ಲ, ಅದನ್ನು ಕಿತ್ತು ಎತ್ತಲಾಗಿ ಇಟ್ಟಿದ್ದೀನಿ ಒಂದು ಹಾಕಿದ್ದು. ಆದರೆ ನಿಮ್ಮ ಗುರ್ತ ಮಾಡಿದ ಕಲ್ಲಿಂದ ಒಳಗಡೆನೆ ನೀವು ಕಟ್ಕೊಂಡಿರೋದು? ಒಳಗಡೆನೇ ಇದೆ, ಒಳಗಡೆನೇ ಅವ್ನು ಬೇಲಿ ಹಾಕಿರೋದು ಕಲ್ಲು ಆ ಕಡೆ ಮಾಡಿ. ಅದಕ್ಕೋಸ್ಕರ ನಾನು ಅದನ್ನ ಕಿತ್ತು ಆ ಕಡೆ ಇಟ್ಟು ನಾನು ಈ ಫೌಂಡೇಶನ್ ಮಾಡೋಣ ಅಂತ ಮಾಡಿದ್ದೀನಿ. ಅದಕ್ಕೆ ಬಂದು ಅಬ್ಜೆಕ್ಷನ್ ಮಾಡಿದ್ದೀನಿ. ಈಗ ನೀವು ಗ್ರಾಮ ಪಂಚಾಯತಿಗೆ ಏನಾದರೂ ಮನವಿ ಮಾಡಿದ್ರಲ್ಲ, ಅರ್ಜಿ ಏನಾದ್ರು ಕೊಟ್ಟಿದ್ರ ಇದ್ರ ಬಗ್ಗೆ? ಮೊದಲು ಕೊಟ್ಟಿದ್ದು, ಮೊದಲು ಒಂದು 2 ಸರಿ ಕೊಟ್ಟಿದ್ದು. ನೀವು ಅವನ್ನ ಎಲ್ಲ ವಿಚಾರಿಸಿ ಇದು ಮಾಡಿ ಅಂತೇಳಿ ಯಾವುದು ಇಲ್ಲಿವರೆಗೂ ಬಂದಿರಲಿಲ್ಲ. ಮತ್ತು ಇಲ್ಲಿ ಒಂದ್ಸರಿ ತಹಸೀಲ್ದಾರ್ ಕೂಡ ಬಂದು ಹೋಗಿದ್ರು. ಅವ್ರು ಬಂದು ಅವ್ನು ಬರೋಕ್ಕೆ ಹೇಳಿದ್ರು, ಅವ್ರು ಬರಲಿಲ್ಲ. ಅವನು ಆಮೇಲೆ ಅವ್ರು ಬಂದು ಅವನು ನೋಡಿ ಅವ್ರು ವಾಪಸ್ ಹೋದ್ರು. ಅವರು ಆವಾಗಲೂ ಏನು ಕ್ರಮ ತಗೊಂಡಿಲ್ಲ? ತಗೊಳ್ಳೇ ಇಲ್ಲ. ಇದೇ ಥರ ಎಷ್ಟು ಮನೆಗಳಿಗೆ ಅವರು ಈ ಥರ ಬೇಲಿ ಹಾಕೊಂಡಿದ್ದಾರೆ ಗೋಡೆ ಬದಿಗೆ? ಇದು ಬೇರೆಯವ್ರದಾ? ಇಲ್ಲಿಗ ಒಂದು 3 ಸೈಟು ನನ್ನ ಸೇರಿ 4 ಸೈಟ್ ಇದೆ. ಅದ್ರ ಬದಿಲೇ ಇದೆ. ಈಗ ಅವ್ರಿಗೂ ಕೂಡ ಎಲ್ಲರಿಗೂ ತಾಪತ್ರೆನೇ ಅದು. ಮುಂದೆ ಅದು ಏನಾಗುತ್ತೋ ಅವ್ರು ಎಲ್ಲಿ ಕಟ್ಕೊಂತಾರೆ ಬಿಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಈಗ ಚೆನ್ನೈನಲ್ಲಿ ನಿಮಗೆ 2019ರಲ್ಲಿ ಆಗಸ್ಟ್ 9ನೇ ತಾರೀಕಿನ ಭೂಕುಸಿತ ಉಂಟಾಗಿತ್ತು. ಸುಮಾರು ಒಂದು 15 ಕುಟುಂಬಗಳನ್ನು ಅಲ್ಲಿಂದ ಎಪ್ಸಿ ಸ್ಥಳಾಂತರ ಮಾಡಿ ನೀವು ಬಾಡಿಗೆ ಮನೆಯಲ್ಲಿ ಇರಿ ಅಂತ ಹೇಳಿದ್ರು. ನೀವು ಎಲ್ಲೆಲ್ಲಿ ಎಲ್ಲ ಬಾಡಿಗೆ ಮನೆಯಲ್ಲಿ ಇದ್ರಿ ಸರ್? ನಾವು ಸಾಮಾನ್ಯ ಹಿರಬೇಲು ಮತ್ತೆ ಅದೇ 19ರಲ್ಲಿ ಸ್ಪ್ರೆಡ್ ಆದಾಗ ಭಾರಿ ಮಳೆಯಲ್ಲಿ ನಮಗೆ ಅಲ್ಲಿ ಮನೆಯೆಲ್ಲ ಬಿಡ್ಬೇಕಂತ ಹೇಳಿದ್ರು. ಅಲ್ಲಿ ಇರಬಾರ್ದು, ನೀವು ಎಲ್ಲರೂ ಹೋಗಿ ಬೇರೆ ಕಡೆ ಇರಿ ಅಂತೇಳಿ. ಆವಾಗ ನಾವು ಬಾಡಿಗೆ ರೂಮ್ ಹುಡುಕಿ ಹಿರಬೈಲಲ್ಲಿ ಕೆಲವರು ಸ್ವಲ್ಪ ಎಲ್ಲೆಲ್ಲಿ ಬಾಡಿಗೆ ರೂಮ್ ಸಿಕ್ತು ಅಲ್ಲೆಲ್ಲಿ ನಾವು ಹೋಗಿ ಬಾಡಿಗೆಯಲ್ಲಿ ಕೂತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು. ಅದ್ರ ಮೇಲೆ ಸರ್ಕಾರ ಮುಂದೆ ಏನ ಮಾಡ್ತಂತಂದ್ರೆ ಬಂದು ಇಲ್ಲಿ ಬೋರ್ನಕುಡಿಗೆ ಅಂತೇಳಿ ಒಂದು ಜಾಗ ಎಲ್ಲ ಸ್ಯಾಂಕ್ಷನ್ ಮಾಡ್ತು. ಜಾಗ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಇರ್ಬೇಕು ನೀವು, ಅಲ್ಲಿಂದ ಬಿಡಿ ಅಂತೇಳಿ ಅಲ್ಲಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಅದು ಹಕ್ಕುಪತ್ರ ಕೊಟ್ಟರೆ ಏನಾಯ್ತು ಅಂತಂದ್ರೆ ಇಲ್ಲ ಮುಂದೆ ಈಗ ನಮ್ಗೆ ಅದಕ್ಕೆ ಹಾಕಿ ಮಾಡೋಕ್ಕೆ ನಮ್ಮ ಹತ್ರ ಕಾಸಿಲ್ಲ. ನಾವೇನು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮನೇನು ಕಟ್ಕೋಬೇಕು. ಹೌದೌದು, ದಿನಗೂಲಿ ಇಟ್ಲ ಹೊಟ್ಟೆಗೆ ನೋಡ್ಕೋಬೇಕು. ಈ ಕಡೆ ಮನೇನೂ ಇಲ್ಲ, ಮನೇನೂ ಕಟ್ಕೋಬೇಕು. ಈಗ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಹತ್ರ ಕೈಲಿ ಕಾಸಿಲ್ಲ. ಈಗ ನೀವು ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರದಿಂದ ಹೇಳಿದ್ರು ನಿಮ್ಗೆ ಬಾಡಿಗೆ ಮನೇಲಿ ಇದ್ದೀರಲ್ಲ, ಅದಕ್ಕೆ ಬಾಡಿಗೆ ಹಣನು ಕೊಡ್ತೀವಿ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ಹೇಳಿದ್ರು ನಮ್ಗೆ, ಅದು ಬಾಡಿಗೆ ಕೊಡ್ತೀವಿ ನಿಮ್ಗೆ, ಬಾಡಿಗೆ ಮನೇಲಿ ಎಲ್ಲರೂ ಇದ್ರು ಕೂರಿ ನೀವು ಆ ಬಾಡಿಗೆ ನಾವು ಕೊಡ್ತೀವಿ ಅಂತೇಳಿ. ಅದು ಇಲ್ಲಿವರೆಗೂ ನಮಗೆ ಬಾಡಿಗೆ ಅಂತೇಳಿ ನಮಗೆ ಬರಲಿಲ್ಲ. ನಾವೇ ಕೈಯಿಂದ ಮತ್ತೆ ಬಾಡಿಗೆ ಕೊಟ್ಟು ಜೀವನ ಮಾಡ್ಕೊಂಡು ಇದ್ದು. ಇತ್ಲಾಗೆ ಹೊಟ್ಟೆಗೂ ಅಲ್ಲ, ಈ ಕಡೆ ಮನೇನ ಕಟ್ಟಕ್ಕಾಗಲ್ಲ. ದುಡಿಮೆ ಮಾಡಿದ್ರೆ ಹೊಟ್ಟೆಗೆ ತಿನ್ಬೇಕು, ಅಥವಾ ಬಾಡಿಗೆ ಕಟ್ಟಬೇಕು. ಅದರಿಂದ ಭಾರಿ ಸಮಸ್ಯೆ ಆಗಿದೆ ನಮಗೆ. ಈಗ ಕೇರಳದಲ್ಲಿ ವಾಯನಾಡ್ ಅಂತೇಳಿ ಅಲ್ಲಿ ಭೂಕುಸಿತ ಉಂಟಾಗಿ ಸುಮಾರು ಮನೆಗಳು ಕಳ್ಕೊಂಡ್ರು. ಅಲ್ಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು, ನಿಮ್ಮ ಮನೆ ನಿಮಗೆ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ನಿಮಗೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದೇ ದಿನದಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಅದೇ ನಮ್ಮ ಈ ಭಾಗದ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ಅಂದ್ರೆ 6 ವರ್ಷಗಳಿಂದನೂ ಕೂಡ ಮನೆ ಕಳ್ಕೊಂಡವರಿಗೆ ಇನ್ನೂ ಸಿಕ್ಕಿಲ್ಲ, ನಿವೇಶನ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನೋ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಲ್ಲ, ಈಗ ಅವರಿಗೆಲ್ಲ ಕೊಟ್ಟ ಲೆಕ್ಕದಲ್ಲಿ ನಮಗೂ ಕೊಡ್ಲೇಬೇಕಾಗುತ್ತೆ ಸರ್ ಅವ್ರಿಗೆ. ಯಾಕಂತಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಅವ್ರು ಕೇರಳಕ್ಕೆ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಬಡವರೇ ತಾನೆ, ನಮಗೂ ಕೊಡ್ಬೇಕಲ್ಲ ಅವರು. ಇಲ್ಲಿಗೂ ಬಂಧಿಸ್ಬೇಕಲ್ಲ. ನಾವೀಗ ಬಡವರು, ನಾವು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಈ ಮನೆ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ಎಲ್ಲ ಭಯಂಕರವಾಗಿ ನಾವು ಕಷ್ಟದಲ್ಲಿದ್ದೀವಿ. ಹಾಗಿರುವಾಗ ನಮಗೆ ಅವ್ರು ಕೊಟ್ರೆ ನಮ್ಗೆ ಅನುಕೂಲ. ಇನ್ನು ಮುಂದೇನಾದ್ರೂ ಅವ್ರು ಕೊಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಅವ್ರ ಹತ್ರ ಇಲ್ಲಿ 15 ಮನೆಗಳಿಗೆ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ಹೌದು, ಬಟ್ ಎಲ್ಲರೂ ಅದೇ ದಿನ ಕೂಲಿ ಮಾಡಿ ಸಾಲ ಮಾಡ್ಕೊಂಡು ಮನೆ ಸ್ವಲ್ಪ ಮಾಡ್ತಾರೆ. ಎಲ್ಲರೂ ಅಷ್ಟೇ. ಈಗ ಯಾರು ಶ್ರೀಮಂತರಂತ ಯಾರು ಇಲ್ಲ ಇದ್ರಲ್ಲಿ. ಈಗ ನಿಮ್ಗೆ ಸೈಟಿಗೆ ಒಂದು ಗುರ್ತ ಮಾಡಿಕೊಟ್ಟಿದ್ದಾರೆ. ಈ ಇದ್ರಲ್ಲೂ ಸ್ವಲ್ಪ ಇಲ್ಲಿ ಸ್ಥಳೀಯರು ಖಾಸಗಿ ವ್ಯಕ್ತಿ ಒಬ್ರು ನಿಮ್ ಬೇಲಿ ಎಲ್ಲ ಹಾಕೊಂಡು ಅಡೆತಡೆ ಮಾಡ್ತಿದ್ದಾರೆ. 50-30 ಕೊಟ್ಟಿದ್ದಾರೆ. ಕೊಟ್ಟಿದ್ರಲ್ಲಿ ಈಗ ನೀವು ಆ ಕಡೆ ಓದ್ತಿದ್ದೀರಿ, ಈ ಕಡೆ ಓದ್ತಿದ್ದೀರಿ ಅಂತ ಹೇಳಿ ಬಂದ್ಕೊಂಡು ಬಾರಿ ನಮಗೆ ಕಿರ್ಕ್ ಮಾಡ್ತಿದ್ದಾರೆ. ನಾನು ಮನೆ ಹಿಂದ್ಗಡೆ ಒಬ್ಬರು ಇದ್ದಾರೆ, ಸಂದೇಶ ಅಂತೇಳಿ. ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ಕೆಲವರು ತಂದಿದ್ದೀವಿ? ಅಧಿಕಾರಿ ಗಮನಕ್ಕೆ ನಾವು ಸಾಧಾರಣ 1 ವರ್ಷದಿಂದ ತಂದಿದ್ದೀವಿ. 1 ವರ್ಷ ಬಿಟ್ಟು 2 ವರ್ಷನೇ ಆಯ್ತು ನಾವು ಅವ್ರಿಗೆ ಕೊಡ್ತಾ ಬಂದು. ಅದಕ್ಕಾಗಿ ಅವ್ರು ಏನೂ ಪಂಚಿಲ್ಲ ಇಲ್ಲಿವರೆಗೂ ನಮಗೆ ಅವ್ರು ಯಾರು ಬಂದೇ ಇಲ್ಲ. ಒಂದ್ಸರಿ ತಹಸೀಲ್ದಾರ್ ಬಂದ್ರು, ನೋಡ್ಕೊಂಡು ಹೋದ್ರು. ಅದನ್ನ ನೀನ್ ಬಿಲ್ ಕೀಳ್ಬೇಡ, ನಾನು ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋದ್ರು, ಕಳ್ಸೋದವ್ರು. ಆದ್ಮೇಲೆ ಬರ್ಲೇ ಇಲ್ಲ ಈ ಕಡೆ.
ಹಾಗೆ ಹಂಗೆ ನಿಂತ್ಬಿಡ್ತು. ಈಗ ಏನಂತಂದ್ರೆ ನಾವು ಕಟ್ಟದಿದ್ರೆ ವಿಧಿ ಇಲ್ಲ. ಮಳೆ ನೀನು ಮುಂದೆ ಅನ್ನತಿ ಮಳೆ ಜೋರಾದ್ರೆ ಅಲ್ಲಿ ಇರಕ್ ಆಗಲ್ಲ ನಮ್ಗೆ. ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಇರಕ್ಕೂ ಕಷ್ಟನೇ. ಈ ಕಡೆ ಬಾಡಿಗೆ ಕಟ್ಟಬೇಕು, ಈ ಕಡೆ ಮನೇನು ಕಟ್ಕೋಬೇಕು, ಒಂದ್ ಕಡೆಯಿಂದ ಮನೆ ಜವಾಬ್ದಾರಿ ನೋಡ್ಬೇಕು. ಹೌದು, ಮನೇನು ಕಟ್ಕೋಬೇಕು, ಈ ಕಡೆಯಿಂದ ಜವಾಬ್ದಾರಿ ನೋಡ್ಕೋಬೇಕು, ಕಾಯಿಲೆ ಕಷ್ಟನೂ ನೋಡ್ಕೋಬೇಕು. ಮನೆ ಕಟ್ಟದಿದ್ರೆ ವಿಧಿಲ್ಲ, ಕೂರಕ್ ಮನೆ ಇಲ್ಲ, ಬಾಡಿಗೆ ಕೊಡಕ್ ಸಾಧ್ಯ ಇಲ್ಲ ನಮ್ಮಿಂದ. ಬಾಡಿಗೆ ಕೊಟ್ಟು ಸಾಕಾಗೋಗಿದೆ ಸರ್. ನಿಮ್ಮ ಹೆಸರು? ನಾರಾಯಣ ಪೂಜಾರಿ ಅಂತ. ರಲ್ಲಿ ಭೂಕುಸಿತ ಉಂಟಾಗಿತ್ತು ಈ ಜಾಗದಲ್ಲಿ. ಈಗ ನಾವು ಒಂದು ಸ್ವಲ್ಪ ಹೊತ್ತರಲ್ಲಿ ಒಂದು ಮನೆಯ ಮಹಿಳೆ ಒಬ್ಬರು ಮಾತಾಡಿದರು ನೋಡಿ. ಇದು ಅವ್ರದ್ದೇ ಜಾಗ. ಇದು ಹೊಸ ಮನೆ ನಿರ್ಮಾಣ ಮಾಡಿದರು. ಇಲ್ಲಿ ಮನೆ ನಿರ್ಮಾಣ ಮಾಡಿದ ತಕ್ಷಣವೇ ನೋಡಿ ಆ ಮನೆಯೇ ಫುಲ್ಲು ಜರ್ಕೊಂಡು ಹೋಗಿದೆ. ಸಾಧಾರಣ ಅಂದರೆ ಒಂದು 4-5 ಸಾವಿರ ಅಡಿ ಕೆಳಗಡೆ ಹೋಗಿದೆ. ಅರ್ಧ ಮನೆಯೇ ಸಂಪೂರ್ಣ ಜಾಗದ ಆ ಮನೆ ಇದ್ದ ಜಾಗವನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದು ಸಿಂಟ್ಯಾಕ್ಸ್ಗಳನ್ನು ಕೂಡ ಈಗಲೂ ಅಲ್ಲೇ ಇದೆ. 6 ವರ್ಷವಾಯಿತು. ಈ ಜಾಗದಿಂದ ಕೆಳಗಡೆ ಪ್ರಪಾತ ನೋಡಿ ಯಾವ ಥರ ಇದೆ. ಈ ಮನೆಯೇ ಸಂಪೂರ್ಣ ಕೆಳಗಡೆ ಕೊಚ್ಕೊಂಡು ಹೋಗಿತ್ತು ನೋಡಿ. ಇದು ಹೌದು, ಇದು ಈಗೆಲ್ಲ ಬಂದು ಕಾಡು ಬೆಳೆದಿದೆ. ಸಂಪೂರ್ಣ ಕೊಚ್ಕೊಂಡು ಹೋಗಿದ ಮೇಲೆ ನೋಡಿ ಈ ಜಾಗದಲ್ಲಿ ಹೊಸ ಮನೆಯೇ ನಿರ್ಮಾಣ ಮಾಡಿದರು. ಅದು ನಮ್ಮದು ಒಂದು 6 ವರ್ಷ ಹಿಂದೆ ಒಂದು ಡ್ರೋನ್ ಶೂಟ್ ಕೂಡ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ನಾನು ಪ್ರಸಾರ ಮಾಡ್ತೀನಿ. ಕೆಲವು ಭಾಗದಲ್ಲಿ ಇಲ್ಲಿಂದ ಕೆಳಗಡೆ ಹೋದರೆ ಯಡೂರು ಅಂತ ಗ್ರಾಮ ಬರುತ್ತೆ, ಅಲ್ಲಿ ತನಕ ಕೊಚ್ಕೊಂಡು ಹೋಗಿದೆ. ಇದು 2019ರಲ್ಲಿ ಭೂಕುಸಿತ ಉಂಟಾಗಿತ್ತಲ್ಲ, ಅದು ಆವಾಗ ಸ್ಥಳಕ್ಕೆಲ್ಲ ಬಂದಾಗ ಅಧಿಕಾರಿಗಳು ಬಂದಿದ್ರು, ಮತ್ತೆ ಜಿಲ್ಲಾಧಿಕಾರಿಗಳು ಬಂದು ನಿಮಗೆ ಬಾಡಿಗೆ ಮನೆ ಮಾಡ್ಕೊಂಡು ಇರ್ಲಿಕ್ಕೆ ಏನಾದ್ರು ಹೇಳಿದ್ರು. ಬಾಡಿಗೆ ಮನೆ ಎಲ್ಲ ಮಾಡಕ್ ಹೇಳಿದ್ದಾರೆ. ಬಾಡಿಗೆ ಮನೆ ಎಲ್ಲ ಮಾಡ್ಕೊಂಡು ಕೂತಿದೀವಿ. ಬಾಡಿಗೆ ಮನೆ ಕೂತ್ಕೊಂಡಿದ್ರು ಅವರು ಏನು ಬಾಡಿಗೆ ಗಿಡಿಗೆ ಏನು ಕೊಟ್ಟಿಲ್ಲ. ನಾವು ಈ ಕಡೆ ಮನೆ ಎಲ್ಲ ಮನೆ ಕಟ್ಟಿ 6 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ, ಮನೆ ಎಲ್ಲ ಬಿದ್ದೋಗಿದೆ. ಹೊಸ ಮನೆನೇ ಬಿದ್ದೋಗಿರೋದು. ಅದರಿಂದ ಆ ಹೊಸ ಮನೆಗೆ ನಾವು ಬೇಕಾದಷ್ಟೆಲ್ಲ ಖರ್ಚು ಮಾಡಿದೀವಿ. ಅಂತದ್ರಲ್ಲಿ ಈಗ ಬಾಡಿಗೆ ಕಟ್ಬೇಕಂದ್ರೆ ಎಲ್ಲಿಂದ ಕಟ್ಟೋದು? ಅವ್ರು ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಕೊಡ್ತಿಲ್ಲ. ನಾವು ಕೂಲಿ ಕೆಲಸ ಮಾಡಿ ಹೊಟ್ಟೆಗೆ ತಿನ್ನೋದ, ಆ ಕಡೆಯಿಂದ ಬಾಡಿಗೆ ಕಟ್ಟೋದ, ಆ ತರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಷ್ಟು ಕುಟುಂಬಗಳು ನಿಮ್ಗೆ ಸ್ಥಳಾಂತರ ಮಾಡಿದ್ರು? ಒಂದು 15 ಕುಟುಂಬ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ಬೇರೆ ಕಡೆ ಜಾಗನೂ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸರ್ಕಾರದಿಂದ ಏನಾದ್ರು ದಾಖಲೆ ಏನಾದ್ರು ಕೊಟ್ಟಿದ್ದಾರೆ? ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವು ಫೌಂಡೇಶನ್ ಎಲ್ಲ ಹಕ್ಕುಪತ್ರ ಮಾತ್ರ ಕೊಟ್ಟಿರೋದು. ಮತ್ತೆ 5 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರೆ ಅದೇನು ಇಲ್ಲಿವರೆಗೆ ಏನು ಮಾಡಿಲ್ಲ. 1 ಲಕ್ಷ ಹಾಕಿರೋದು, ಆಮೇಲೆ ಏನು ಕೊಟ್ಟಿಲ್ಲ. ಹಕ್ಕುಪತ್ರ ಕೊಟ್ಟಿದ್ದಾರೆ. ಫೌಂಡೇಶನ್ ಎಲ್ಲ ಹಾಕಿದೀವಿ. ಫೌಂಡೇಶನ್ ಹಾಕಿದ್ರು ಕೂಡ ಅಲ್ಲಿ ನಮಗ್ ಕೊಟ್ಟಿರೋದೇ ಸ್ವಲ್ಪ ಜಾಗ. ಅದ್ರಲ್ಲೂ ಕೂಡ ನಾವು ಫೌಂಡೇಶನ್ ಹಾಕಿದ್ದಲ್ಲಿ ತನಕನೂ ಬೇಲಿ ಹಾಕಿದ್ದಾರೆ. ಸ್ಥಳೀಯರು ಬೇಲಿ ಹಾಕಿದ್ದಾರೆ. ಅದನ್ನ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ರು, ಅವ್ರು ಯಾರು ಅದ್ರ ಬಗ್ಗೆ ಗಮನಿಸ್ತಾನೆ ಇಲ್ಲ. ಈಗ ನಮ್ಮ ಸರ್ಕಾರ ನಿಮಗೆ ಕೇರಳದಲ್ಲಿ, ವಯನಾಡಲ್ಲಿ ಭೂಕುಸಿತ ಉಂಟಾಗಿತ್ತಲ್ಲ, ಅವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಂತ ಒಂದೇ ದಿನದಲ್ಲಿ ಆದೇಶನು ಕೂಡ ಮಾಡಿದ್ರು. ಅದೇ ಈ ಭಾಗದ್ದು ಯಾಕೆ ಈ ತರ ಘಟನೆ ಸಂಭವಿಸಿದ 6 ವರ್ಷ ಕಳೆದ್ರು ನಿಮಗೆ ಸೂರಿ ಇಲ್ಲಲ್ಲ? ಇದ್ರ ಬಗ್ಗೆ ನೀವು ಯಾರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ? ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದೀವಿ. ಅವ್ರು ಯಾರುನು ಅದ್ರ ಬಗ್ಗೆ ಚೂರು ಗಮನನೇ ಕೊಡ್ತಿಲ್ಲ. ಬೇರೆ ಕಡೆಗೆಲ್ಲ ಕೋಟಿಗಟ್ಲೆ ಕೊಡ್ತಿದ್ದಾರೆ. ಆದ್ರೆ ನಮ್ಗಳಿಗೆ ಯಾಕೆ ಕೊಡ್ತಿಲ್ಲ ಅವರು? ಯಾಕೆ ನಮ್ಗೆ ಇಷ್ಟ ಅನ್ಯಾಯ ಆದ್ರೂ ಯಾಕೆ ಅವ್ರದ್ದು ಚೂರು ತಲೆ ಕೆಡಿಸ್ಕೊಳ್ತಾ ಇಲ್ಲ? ಇಲ್ಲೂ ಬೇರೆ ಅವತ್ತು ಭೂಕುಸಿತ ಉಂಟಾಗ ಒಬ್ರು ಸಾವನ್ನಪ್ಪಿದ್ದಾರೆ. ಬಾಡಿ ಸಿಕ್ಕಿರೋದು. ಆಮೇಲೆ ಅದ್ರ ಬಗ್ಗೆ ಇಲ್ಲಿ ತನಕನೇ ಯಾರು ಮಾತಾಡ್ತಾ ಇಲ್ಲ. ಆಮೇಲೆ ಅಷ್ಟು ಇಲ್ಲಿ 15-16 ಕುಟುಂಬ ಹೋದ್ರು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಬೇರೆ ಕಡೆಗೆ ಎಲ್ಲ ಬೇಕಾದ ವ್ಯವಸ್ಥೆ ಮಾಡ್ತಿದ್ದಾರೆ. ನಮ್ಗೆ ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ? ನಾವು ಇಲ್ಲಿ ಬೇರೆ ಕಡೆ ಶೆಡ್ ಹಾಕೊಂಡು ಟೆಂಟ್ ಹಾಕೊಂಡು ಕೂತಿದ್ರು ಇದ್ರ ಬಗ್ಗೆ ಯಾರು ಬಂದು ಕೇಳ್ತಾ ಇಲ್ಲ. ನಮ್ಮಂತ ಬಡ ಕುಟುಂಬದವರಿಗೆ ಆದಷ್ಟು ಬೇಗ ಮನೆ ನಿರ್ಮಾಣ ಮಾಡ್ಕೊಡ್ಬೇಕು. ಮತ್ತೆ ನಾವು ಬೇರೆ ನಮ್ಗೆ ಆಸ್ತಿ ಭೂಮಿ ಬೇರೆ ಏನು ಕೇಳ್ತಾ ಇಲ್ಲ. ಇದ್ದಿದ್ ಜಾಗ ಕಳ್ಕೊಂಡಿದ್ರಿಂದ ನಮಗೆ ಕೂರಕ್ ಒಂದ್ ಸೂರ್ ಬೇಕಂತ ಅಷ್ಟೇ ಕೇಳ್ತಿರೋದು. ಅವರಿಂದ ಬೇರೆ ಏನು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಈಗ ನಿಮಗೆ ಮನೆ ಒಂದು ಫೌಂಡೇಶನ್ ಎಲ್ಲ ಹಾಕೊಂಡು ಅದು ನಿಮ್ಮ ಸ್ವಂತ ದುಡ್ಡಲ್ಲೇ ಕೆಲಸ ಮಾಡ್ಕೊಂಡು? ಅದ್ ನಮ್ ಸ್ವಂತ ದುಡ್ಡಲ್ಲೇ ಫೌಂಡೇಶನ್ ಎಲ್ಲ ಹಾಕಿರೋದು. ಸಾಲ ಮಾಡಿ ಎಲ್ಲ ಹಾಕಿರೋದು. ಫೌಂಡೇಶನ್ಗೆ 2-2.5 ಲಕ್ಷ ಖರ್ಚಾಗಿದೆ. ಅವ್ರು ಕೊಟ್ಟಿರೋದು 1 ಲಕ್ಷ. ಅಂತದ್ರಲ್ಲಿ ನಾವು ಬಾಡಿಗೆ ಕಟ್ಕೊಂಡು ಈ ಕಡೆ ಫೌಂಡೇಶನ್ಗೆಲ್ಲ ಹಾಕಿ ಇನ್ನೂ ನಾವು ಖರ್ಚು ಮಾಡ್ಬೇಕಂದ್ರೆ ಎಲ್ಲಿಂದ ಖರ್ಚು ಮಾಡೋದು? ಮನೇಲಿ ವಯಸ್ಸಾದವ್ರು ಇದ್ದಾರೆ, ಅವ್ರನ್ನ ನೋಡ್ಕೊಬೇಕು. ಸಣ್ಣ ಮಕ್ಳಿದ್ದಾರೆ, ಅವ್ರನ್ನ ನೋಡ್ಕೊಬೇಕು. ಮನೇಲಿ 1-2 ದುಡ್ದಿದ್ನ ಹೊಟ್ಟೆಗೆ ತಂದು ತಿನ್ನೋದ. ನಾವಲ್ಲಿ
ಫೌಂಡೇಶನ್ ಮನೆ ಕಟ್ಟಕ್ ಹಾಕದ ಅಥವಾ ಈ ಕಡೆಯಿಂದ ಮನೇಲಿ ಯಾರಿಗಾದ್ರೂ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದ, ಯಾವ್ದಕ್ಕಂತ ಹಾಕದ್ ನಾವು? ಯಾಕೆ ಗೌರ್ಮೆಂಟ್ ಅವ್ರು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ? ನಿಮ್ಮ ಹೆಸರು? ಮಮತಾ. ಸರ್, ಈಗ 2019ರಲ್ಲಿ ಭೂಕುಸಿತ ಉಂಟಾಗಿತ್ತು, ಅಂದ್ರೆ ಆಗಸ್ಟ್ 9ನೇ ತಾರೀಕು. ಇದ್ರ ಬಗ್ಗೆ ಇಲ್ಲಿ ಯಾರ್ಯಾರಿಗೆ ಏನೇನು ಮನೆ ಸಿಕ್ಕಿದೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಇಲ್ಲೇನಾಯ್ತು ಅಂತಂದ್ರೆ 2019 ಆಗಸ್ಟ್ 9ನೇ ತಾರೀಕು ಭೂಕುಸಿತ ಆಗುತ್ತೆ ಅಂತ ಯಾರು ನೆನ್ಸ್ಕೊಂಡೇ ಇರಲಿಲ್ಲ. ಅದೊಂದು ಕರಾಳ ದಿನ. ಅವತ್ತು ಇದ್ದಂಕಿದ್ದಂಗೆ ರಾತ್ರಿ ಹೊತ್ತು ಭೂಕುಸಿತ ಉಂಟಾಗಿ ಸಾಕಷ್ಟು ನಷ್ಟ, ಸಾವು ನೋವು ನೋಡ್ಬೇಕಾಯ್ತು. ಇಲ್ಲಿ ಇದೇ ಚನ್ನಡ್ಲು ಗ್ರಾಮ ಮತ್ತೆ ಮಧುಗುಂಡಿ ಅಂತ ಇದೆ ಇಲ್ಲಿ ಹತ್ರದಲ್ಲಿ. ಅಲ್ಲೆಲ್ಲ ಸಾಕಷ್ಟು ಗುಡ್ಡ ಎಲ್ಲ ಕುಸ್ತೋಗಿ ಮನೆಗಳು ಕಳ್ಕೊಂಡ್ರು, ಆಸ್ತಿ ಪಾಸ್ತಿಗಳು ನಷ್ಟ ಆಯ್ತು. ಈ ರೀತಿಯಿಂದಾಗಿ ಆಗ ಆದಂತ ಸಮಯದಲ್ಲಿ ಸಾಕಷ್ಟು ಎಲ್ಲಾ ಪಕ್ಷದವರು ಕೂಡ ಬಂದು ಹೋದ್ರು ಇಲ್ಲಿ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ಮತ್ತೆ ಯಡಿಯೂರಪ್ಪನವರು, ಮತ್ತೆ ಕಾಂಗ್ರೆಸ್ ಮುಖಂಡರು ಎಲ್ಲ ಬಂದು ನೋಡ್ಕೊಂಡು ಹೋಗಿ ಒಂದು ಆಶ್ವಾಸನೆ ಕೊಟ್ರು. ಏನಂತಂದ್ರೆ, ನಿಮಗೆ ಬೇಕಾಗಿದ್ದಂತ ಮನೆ ಎಲ್ರಿಗೂ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಗಿನ DC ಅವರಿಗೂ ಕೂಡ ಮಾಹಿತಿ ಕೊಟ್ರು. ಏನಂತಂದ್ರೆ, ನೀವು ಇಲ್ಲಿ ಬಂದು ಕೃಷಿ ಮಾಡ್ಕೊಂಡು ಹೋಗ್ಬೋದು, ಮಳೆಗಾಲದಲ್ಲಿ ಬರಬೇಡಿ, ಬೇರೆ ಟೈಮ್ನಲ್ಲಿ ಬಂದು ಕೃಷಿ ಮಾಡ್ಕೊಂಡು ಹೋಗಿ ಅಂತ. ಆದ್ರೆ ಆಶ್ವಾಸನೆ ಕೊಟ್ಟ ಪ್ರಕಾರದಲ್ಲಿ ಯಾವುದೇ ರೀತಿಯಾದಂತ ಒಂದು ಫಲಾನುಭವಿಗಳಿಗೆ ಕೊಡ್ಲಿಲ್ಲ, ಯಾವುದೇ ಒಂದು ಸವಲತ್ತುಗಳನ್ನು ಕೊಡ್ಲಿಲ್ಲ, ಸೈಟನ್ನು ಕೊಡ್ಲಿಲ್ಲ, ಮನೆನೂ ಕೊಡ್ಲಿಲ್ಲ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು, ಒಂದು 6-7 ವರ್ಷ ಕಳೀತು ಅನ್ಸುತ್ತೆ ಇದು. ಪ್ರತಿ ವರ್ಷ ಎಲೆಕ್ಷನ್ ಬರೋ ಟೈಮ್ನಲ್ಲಿ ಹೇಳ್ತಾರೆ ನಮಗೆ ಬೇಕಾಗಿರೋದನ್ನ ಕೊಡ್ತೀವಿ, ಮಾಡ್ಕೊಡ್ತೀವಿ ಅಂತ. ಆದ್ರೆ ಯಾವುದೇ ರೀತಿಯಲ್ಲೂ ಯಾರನ್ನು ಕೊಡ್ಲಿಲ್ಲ. ಇದು ಒಂದು ಬಾರಿ ನೋವು ತಂದಿದೆ. ಯಾಕೆಂತಂದ್ರೆ ಜೀವನ ನಡೆಸಲಿಕ್ಕೆ ಕಷ್ಟ ಆದಂತ ಪರಿಸ್ಥಿತಿಗಳು ಉಂಟಾಯ್ತು. ತುಂಬಾ ನೋವಿನ ವಿಚಾರ ಇದು. ನಾವು ತುಂಬಾ ಖಂಡಿಸ್ತೀವಿ ಇದನ್ನ. ಈಗಲೂ ಅಷ್ಟೇ, ಇದು ಇನ್ನೂ ಕೊಡ್ತಾರೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ, ಆ ತರ ಆಗಿದೆ. ಆದ್ರೆ ಕೇರಳದಲ್ಲಿ ಆದಂತ ಸಮಯದಲ್ಲಿ ಇದೇ ರೀತಿ ಭೂಕುಸಿತ ಆದಾಗ 2019 ನಂತರ ಆದಂತದಕ್ಕೆ 100 ಮನೆಗೆ ಅವರು ಪರಿಹಾರ ಕೊಟ್ರು. ಮನೆ ಕಟ್ಕೊಡ್ಲಿಕ್ಕೆ ಜಾಗ, ಮನೆ, ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡಿ ಅವ್ರ ಜೀವನೋಪಾಯಕ್ಕೆ ಬೇಕಾಗಿದ್ದಂಥದ್ದು ಎಲ್ಲದನ್ನು ಕೊಟ್ರು. ಆದ್ರೆ ಕರ್ನಾಟಕದವರಿಗೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಆದಂತ ಈ ಚನ್ನಡ್ಲು ಗ್ರಾಮ ಮತ್ತೆ ಏನು ಮಧುಗುಂಡಿ ಈ ತರ ಆದಂತವರಿಗೆ ಯಾವುದೇ ರೀತಿ ಅದನ್ನು ಕೊಡ್ಲಿಲ್ಲ. ಇದು ನಮಗೆ ಬೇಜಾರಾಗಿದೆ ಸರ್. ಈಗ ಅದೇ ರೀತಿ ನಮ್ಮ ಅಂದ್ರೆ ಅವತ್ತಿನ ದಿನ 2019 ಇದರಲ್ಲಿ ಭೂಕುಸಿತ ಉಂಟಾದ ಸಂತೋಷ್ ಎಂಬವರು ಕೂಡ ಇದೇ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಬಟ್ ಅದ ಮೃತದೇಹ ತೆಗೆಯೋ ಟೈಮಲ್ಲಿ ಎಷ್ಟು ದಿನ ಬೇಕಾಗಿತ್ತು ಸರ್? ಇದು ನಮ್ಮ ಮನೆ ಎದುರುಗಡೆನೆ ನಮ್ಮ ಸ್ನೇಹಿತ ಕೂಡ, ಅವನು ಸಂತೋಷ್ ಅನ್ನೋನು ನಮ್ಮ ಕೆಲ್ಸಕ್ಕೆಲ್ಲ ಬರ್ತಾ ಇದ್ದ. ಅವನು ಒಂದು ಭೂಕುಸಿತ ಆಗಿ ಸುಮಾರು ಒಂದು 6-7 ದಿನಾನೇ ಆಯ್ತು. ಎಲ್ಲ ಕೊಳ್ತೋಗಿತ್ತು ಬಾಡಿ. ಅದು ಬಾರಿ ಕಷ್ಟದಲ್ಲಿ ಸಿಕ್ಕಿದ್ದಾದ್ರೂ ಬಾರಿ ನೋವಿನ ವಿಚಾರ. ಅಷ್ಟು ದಿನ ತಗೊಂಡು ಇಲ್ಲಿ ಅದನ್ನ ಬಾಡಿ ಹೊರಗೆ ತೆಗೆದು ಕಾರ್ಯ ಮಾಡ್ಬೇಕಾಯ್ತು. ಅದು ಬಾರಿ ನೋವು ತಂದಿದೆ. ಸರ್, ಈಗ ಇಲ್ಲಿನ ಈ ಗ್ರಾಮದಲ್ಲಿ ಅಂದ್ರೆ ಚೆನ್ನಡ್ಲು ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿಗೆ ಇವ್ರು ಸೈಟ್ ಎಲ್ಲ ಕೊಟ್ಟಿದ್ದಾರೆ? ಸುಮಾರು ಕಳ್ಕೊಂಡಂತವ್ರು ಇಲ್ಲೇನಾಗಿದೆ ಅಂತಂದ್ರೆ ಇದರಲ್ಲಿ ಬಾರಿ ತಾರತಮ್ಯ ಆಗಿದೆ. ನಾನು ಫಲಾನುಭವಿ ಕಳ್ಕೊಂಡಿರೋ ಅಂತವನು, ಬಂದು ನೋಡಿದ್ದಾರೆ ಸಾಕಷ್ಟು ಜನಗಳು, ನಮಗೆ ಕೊಟ್ಟಿಲ್ಲ ಸೈಟ್ ಅನ್ನು. ಬೇರೆ ಕಳ್ಕೊಂಡೇ ಇರೋರಿಗೆಲ್ಲ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಒಂದು 12-15 ಕುಟುಂಬಗಳಿಗೆ ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾಡಿದಾರೆ. ಆದ್ರೂ ಅದಿನ್ನೂ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿ ಆಗಿಲ್ಲ. ಅಂದ್ರೆ ಕೆಲವರಿಗೆ ಇಲ್ಲಿ ಇನ್ನೊಂದು ಏನಾಯ್ತು ಅಂತಂದ್ರೆ, ಆಗ ಭೂಕುಸಿತ ಉಂಟಾದಾಗ ತಕ್ಷಣ ತಾತ್ಕಾಲಿಕ ವ್ಯವಸ್ಥೆಗೆ ಗಂಜಿ ಕೇಂದ್ರಗಳನ್ನು ತೆರೆದ್ರು. ಅದರಲ್ಲಿ ಇದ್ದು ನೀವು ಮುಂದೆ ನಿಮ್ಗೆ ಬೇಕಾದಂತ ಮನೆ ಬಾಡಿಗೆ ಮಾಡ್ಕೊಳ್ಳಿ, ಮನೆ ಕಟ್ಕೊಳ್ಳೋ ತನಕ. ಅಷ್ಟ ತನಕ ನಿಮಗೆ ಬಾಡಿಗೆ ಮನೆಯಲ್ಲಿದ್ರೆ ನಾವು ಬಾಡಿಗೆ ಕೊಡ್ತೀವಿ, ಪ್ರತಿ ತಿಂಗಳು ನಿಮಗೆ ಮಾಶಾಸನ ತರದಲ್ಲಿ ಕೊಡ್ತೀವಿ. ನೀವು ಮನೆ ಕಟ್ಕೊಂಡಾದ ನಂತರ ನೀವು ಸ್ವಂತ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಆದ್ರೆ ಇಷ್ಟ ತನಕ ಯಾವುದೇ ರೀತಿಯಾದ ಬಾಡಿಗೆನೂ ಕೊಡ್ಲಿಲ್ಲ. ಜೊತೆಗೆ ಮನೆಯಲ್ಲಿ ಇರ್ಲಿಕ್ಕಾದಂತ ಬೇರೆ ಮನೆ ವ್ಯವಸ್ಥೆನೂ ಕೂಡ ಮಾಡ್ಲಿಲ್ಲ. ಕೂಲಿ ಕಾರ್ಮಿಕರೆಲ್ಲ ಏನ್ ಮಾಡಿದ್ರು, ಮನೆ ಇಲ್ದೆ ಈಚೆ ಮನೇನೂ ಸ್ವಂತದ್ದಾಗ್ಲಿಲ್ಲ ಅವರಿಗೆ, ಬಾಡಿಗೆನೂ ಕಟ್ಲಿಕ್ಕಾಗದೆ, ಈಚೆ ಕೂಲಿನೂ ಮಾಡ್ಲಿಕ್ಕಾಗದೆ, ಜೀವನೋಪಾಯ ಮಾಡ್ಲಿಕ್ಕೆ ಬಾರಿ ಕಷ್ಟದಲ್ಲಿ ನಡೆಸಬೇಕಾದಂತ ಪರಿಸ್ಥಿತಿ ಆಯ್ತು. ಹೇಳಿದ ಪ್ರಕಾರದಲ್ಲಿ ಇದು ಯಾವುದೇ ರೀತಿಯಿಂದ ನಡ್ಕೊಂಡಿಲ್ಲ. ಆಗಿನ DC ಅವರು ಬಂದು ಇಲ್ಲಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಪ್ರತಿ ತಿಂಗಳು ಬಾಡಿಗೆ ನಿಮ್ಗೆ ಕೊಡ್ತೀವಿ ಮನೆ ಕಟ್ಕೊಳ್ಳೋ ತನಕ ಅಂತ ಹೇಳಿದ್ರು. ಅದು ಕೂಡ ಯಾವುದೂ ರೀತಿ ಕೊಡ್ಲಿಲ್ಲ. ಈಗ ಹಕ್ಕುಪತ್ರ ಎಲ್ಲ ನೀಡಿದ್ದಾರೆ ಸರ್ಕಾರದಿಂದ. ಈ ಸರ್ಕಾರ ಬಂದ ಮೇಲೆ ಕೆಲವೊಂದು ಒಂದು 15 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಬಟ್ ಅವರಿಗೆ ಈಗ ಕೆಲಸ ಮಾಡ್ಬೇಕಾದ್ರೂ ಈಗ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಮನೆನೂ ಕಟ್ಟಕ್ಕಾಗದೆ ಕೂಲಿ ಕೆಲಸ ಮಾಡಿದ್ರಲ್ಲಿ ಜೀವನ ಸಾಗಿಸೋದೇ ತುಂಬಾ ಕಷ್ಟನೇ. ಈ ಕಡೆ ಮನೆ ಪರಿಸ್ಥಿತಿ ನೋಡ್ಕೋಬೇಕು, ಒಂದ್ ಕಡೆಯಿಂದ ಮನೆನೂ ಕಟ್ಕೋಬೇಕು, ಈ ಕಡೆಯಿಂದ ಬಾಡಿಗೆನೂ ಕಟ್ಟಬೇಕು. ಈ ತರ ಇರೋತ್ತಿಗೆ ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀವಿ?
ಈಗ ಸರ್ಕಾರಗಳು ಏನ್ ಮಾತು ಕೊಟ್ಟಿರ್ತಾರೆ, ಸರ್ಕಾರ ಬಿಡಿ ರಾಜಕೀಯದವರು ಬದಲಾಗ್ತಾ ಇರ್ತಾರೆ, ಪಕ್ಷಗಳು ಬದಲಾಗ್ತಾ ಇರ್ತಾರೆ, ಆದ್ರೆ ಡಿ ಸಿ ಅವರಿಗೆ ಗೊತ್ತಿರ್ಬೇಕಿತ್ತಲ್ಲ ಸರ್ ಇದು. ಡಿ ಸಿ ಅವರು ಒಬ್ರು ಉನ್ನತ ಅಧಿಕಾರಿಗಳಾಗಿ ಜಿಲ್ಲೆಯಲ್ಲಿ ಆಗಿರೋಂಥ ನಷ್ಟಗಳನ್ನ ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೊನೆ ಪಕ್ಷ ಅವರ ಒಂದು ನಿಧಿಯಿಂದನಾದ್ರು ಕೂಡ ಅಂತ ವ್ಯವಸ್ಥೆ ಮಾಡ್ಬೇಕಿತ್ತಲ್ಲ, ಅದನ್ನು ಮಾಡ್ಲಿಲ್ಲ. ಈಚೆ ಬಾಡಿಗೆ ಮನೆಗೆ ಹೋದ್ರು ಕೆಲವರೆಲ್ಲ, ಮನೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಬಾಡಿಗೆನೂ ಕಟ್ಲಿಕ್ಕೆ ಆಗ್ಲಿಲ್ಲ. ಆಚೆ ಬಾಡಿಗೆ ಓನರ್ ಏನಿದ್ದಾರೆ ಅವರು ಬಾಡಿಗೆ ಸರಿಯಾಗಿ ಕಟ್ಟದಿದ್ದಕ್ಕೆ ಅವ್ರನ್ನ ಅಲ್ಲಿಂದ ಮತ್ತೆ ಬಿಡಿಸ್ಬೇಕಾದಂತ ಪರಿಸ್ಥಿತಿ ಬಂತು. ಈಚೆ ಅವರಿಗೆ ಮತ್ತೆ ಬೇರೆ ಜಾಗಕ್ಕೆ ಬಂದು ಗುಡಿಸ್ಲು ಪ್ಲಾಸ್ಟಿಕ್ ಟೆಂಟ್ಗಳನ್ನೆಲ್ಲ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಬಂತು. ಇದೊಂದು ನೀಚ, ಖಂಡನೀಯವಾಗಿ ನಾನು ತುಂಬಾ ಖಂಡಿಸ್ತೀನಿ ಸರ್. ಇದು ಬಾರಿ ನೋವು ತಂದಿರೋಂಥ ವಿಚಾರ. ಇದು ಸರಿಯಾಗಿ ಹೇಳ್ಕೊಂಡಿರೋ ಪ್ರಕಾರದಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆ ಮಾಡ್ಲಿಲ್ಲ ಸರ್ಕಾರ. ಸರ್, ಈಗ 15 ಕುಟುಂಬಗಳಿಗೆ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಜನ ಇಲ್ಲಿ ಇದ್ದಾರೆ ಅಂತ ನಾನೇ ಇದೀನಲ್ಲ, ಈಗ ನಾನೇ ಇದೀನಿ. ನನ್ಗೆ ಇನ್ನೂ ಜನ ಇದ್ದಾರಾ ಸರ್? ಅಲ್ಲ, ಇದಾರೆ, ಕಳ್ಕೊಂಡಿರೋರು ಇದಾರೆ. ಆದ್ರೆ ಇಲ್ಲಿ ಹೇಳಿದ ಪ್ರಕಾರದಲ್ಲಿ ಏನಂತಂದ್ರೆ, ಮಳೆಗಾಲದಲ್ಲಿ ನೀವು ಬರಬೇಡಿ, ಬೇಸಿಗೆನಲ್ಲಿ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ಬಿಟ್ಟು ಫಸ್ಲೆಲ್ಲ ಕುಯ್ಕೊಳ್ಳಿ ಅಂತಂತಂದ್ರು. ಆತರ ಸಾಕಷ್ಟು ಜನ ಇದಾರೆ. ನಾನು ಇದೀನಿ, ನನ್ಗೂ ಏನು ಕೊಡ್ಲಿಲ್ಲ. ತುಂಬಾ ಜನಗಳಿದ್ದಾರೆ. ಆಮೇಲೆ ಸರಿಯಾದ ರೀತಿನಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ರೀತಿಯಾದ ಸರ್ವೆನ ಮಾಡ್ಲಿಲ್ಲ ಇವರು. ಸುಮ್ಮನೆ ಮೇಲ್ನೋಟಕ್ಕೆ ಕೆಲವರನ್ನ ಸೇರ್ಸ್ಕೊಂಡ್ರು, ಮನೆ ಕಳ್ಕೊಂಡೇ ಇದ್ದವರಿಗೂ ಮನೆ ಕೊಟ್ರು, ಕಳ್ಕೊಂಡಿರೋರಿಗೆ ಕೊಡ್ಲಿಲ್ಲ. ಈ ತರ ಆಯ್ತು. ಇಲ್ಲಿ ಇವ್ರು ಹೇಳಿದ ಪ್ರಕಾರದಲ್ಲಿ ಯಾವುದೇ ರೀತಿ ಇದುವರೆಗೆ ಸುಮಾರು 6-7 ವರ್ಷದಿಂದ 2019ರಿಂದ ಇದುವರೆಗೆ 2025 ಮುಗೀತಾ ಬಂತು, 2026 ಇನ್ನ ಇಷ್ಟ ತನಕ ಇವ್ರು ಯಾವ್ದು ಕೊಡ್ಲಿಲ್ಲ. ಒಂದು 6-7 ವರ್ಷ ಕಳೀತು. ಆದ್ರೆ ಇನ್ನಾದ್ರೂ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ ಏನಿದೆ ಇದಕ್ಕೆ ನಾನು ಒತ್ತಾಯಿಸ್ತೀನಿ. ಇಲ್ಲಿನ ಮಾನವೀಯತೆ ದೃಷ್ಟಿಯಿಂದ ಬಂದು ನೋಡ್ಬಿಟ್ಟು ಇವ್ರು ಮುಂದೆ ಬೇಕಾಗಿರೋಂಥ ವಸತಿ ಗೃಹ ಏನ್ಗಳಿದೆ, ಸೈಟು, ಇದನ್ನೆಲ್ಲ ಕೊಟ್ಟು ಬೇಕಾಗಿರೋಂಥ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಮಾಡ್ಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ಇವರಿಗೆ ಮಾನವೀಯತೆ ಮತ್ತೆ ಕಾಳಜಿ ಏನಾರು ಇತ್ತು ಅಂತಂದ್ರೆ ಇದನ್ನ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಬೇರೆ ರಾಜ್ಯಗಳಿಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಇದೊಂದು ಇಲ್ಲಿ ಮತ್ತೆ ಮಧುಗುಂಡಿ ನಮ್ಮ ಚನ್ನಡ್ಲು ಗ್ರಾಮಸ್ಥರಿಗೆ ಇದನ್ನ ಮಾಡ್ಕೊಡ್ಬೇಕಂತ ನಾನು ಒತ್ತಾಯಿಸ್ತೀನಿ ಸರ್. ಪೃಥ್ವಿರಾಜ್ ಅಂತ ಹೇಳ್ಬಿಟ್ಟು, ಚನ್ನಡ್ಲು, ಹಿರೇಬೈಲು. 2019 ಆಗಸ್ಟ್ 9ನೇ ತಾರೀಕಿಗೆ ನಡೆದಂತ ಒಂದು ಭೂಕುಸಿತದಲ್ಲಿ ಚೆನ್ನಡ್ಲು ಗ್ರಾಮದ, ಈಗ ಸಂತೋಷ್ ಅವರ ಮನೆಯ ಹತ್ತಿರದಲ್ಲೇ ಇದ್ದೀನಿ ನಾನು. ಯಾಕಂತ ಹೇಳಿದ್ರೆ ಈ ಜಾಗದ್ದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಈ ಜಾಗದ್ದು ಮರೆಯಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಈ ಗ್ರಾಮದ, ಚೆನ್ನಡ್ಲು ಗ್ರಾಮದ ಜನರ. ಈಗ ಸಂತೋಷ್ ಅವರ ಮನೆ ಭಾಗದ ಒಂದು ದೃಶ್ಯವನ್ನು ನಿಮಗೆ ನಾನು ತೋರಿಸ್ತೇನೆ. ಈ ಕಡೆಯಿಂದ ಇರಬೈಲು ಭಾಗದಿಂದ ಬರುವಂತ ರಸ್ತೆ ಇದು. ಅದೇ ರೀತಿ ಈ ಕಡೆ ಹೋದ್ರೆ ಬಾಳೆಹೊಳೆಗೆ ಈ ರಸ್ತೆ ಹೋಗಿ ಟಚ್ ಆಗುತ್ತೆ. ಆ ದಾರಿ ಮಧ್ಯದಲ್ಲಿ ಇರುವಂತಹ ಚೆನ್ನಡ್ಲು ಗುಡ್ಡ, ಅಂದ್ರೆ ನೀವು ನಾನೀಗ ಕೆಳಭಾಗದಲ್ಲಿ ಇದ್ದೀನಿ. ಮೇಲ್ಭಾಗದಿಂದ ಗುಡ್ಡ ಸಮೇತ ಜರ್ಕೊಂಡು ಬಂದಿದ್ದು ಕೆಳಗಡೆ ಹೋಗಿದೆ. ಅಂದ್ರೆ ಸಾಧಾರಣ ಒಂದು 4-5 ಸಾವಿರ ಅಡಿಗಳು ಕೆಳಗಡೆ ಕೊಚ್ಕೊಂಡೇ ಹೋಗಿದೆ. ಕೆಲವು ತೋಟಗಳು ಎಲ್ಲ ಕೊಚ್ಕೊಂಡು ಹೋಗಿದೆ. ಈಗ ಇದರಿಂದ ಕೆಲವೊಬ್ರು ನಮ್ಮ ಇಲ್ಲೇ ಸ್ಥಳೀಯರು ಒಬ್ರು ಮಾತಾಡಿದ್ದಾರೆ ಈ ಗುಡ್ಡ ಜರಿತದ ಬಗ್ಗೆ. ತುಂಬಾ ನೊಂದ್ಕೊಂಡು ಮಾತಾಡಿದ್ದಾರೆ. 15 ಕುಟುಂಬಗಳಿಗೆ ಹಕ್ಕುಪತ್ರ, ಸೈಟುಗಳನ್ನು ಎಲ್ಲಾ ವಿತರಣೆ ಮಾಡಿದ್ದಾರೆ. ಆದ್ರೆ ನಮಗೆ ಮಾತ್ರ ಯಾವುದೇ ಸೈಟುಗಳನ್ನು ನೀಡಲಿಲ್ಲ, ಮತ್ತೆ ಯಾವುದು ಪರಿಹಾರನೂ ನಮಗೆ ಸಿಕ್ಕಿಲ್ಲ. ಮನನೊಂದು ಅವರು ಇವತ್ತು ಅವರ ಮನದಾಳದ ಮಾತನ್ನು ನಮ್ಮ ಚಾನಲ್ ಮುಖಾಂತರನೇ ಅವರು ತೋರಿಸ್ಕೊಂಡಿದ್ದಾರೆ. ಈಗ ಸಂತೋಷ್ ಅವರ ಮನೆಯ ಭಾಗದಲ್ಲಿ ಏನೇನೆಲ್ಲ ಆಗಿತ್ತು ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಸಂತೋಷ್ ಅವರ ಮನೆಯ ಮೇಲ್ಭಾಗಕ್ಕೆ ಹೋಗುವಂತ ರಸ್ತೆ. ಅನ್ಬೋದು, ನಿಮ್ಗೆ ಬಟ್ಟೆ ಕಾಣ್ತದೆ, ಕಲ್ಲುಗಳು, ಫೌಂಡೇಶನ್ ಇಂದು, ಮತ್ತೆ ಈ ಸೀಟಿಂದು ಇದೆಲ್ಲ ಕಾಣುತ್ತೆ ನೋಡಿ ನಿಮ್ಗೆ. ಹಾಗೆ ಇದೆ. ಕೆಲವೊಂದು ಈಗೆಲ್ಲ ಕಾಡು ಬೆಳ್ದಂಗೆ ಬೆಳೆದಿದೆ. ಇಲ್ಲಿ ನೋಡಿ ಪೈಪು, ನೀರಿನ ಪೈಪು, ಸೀರೆ, ಆ ಬಟ್ಟೆಗಳು ಈಗಲೂ ಕಾಣುತ್ತೆ ನೋಡಿ. ಈಗ ನಾನು ಈ ಭಾಗದಲ್ಲಿ ನಿಂತಿದ್ದೀನಿ. ಇದರಲ್ಲಿ ಒಂದು ಸೀಟಿಂದ ಒಂದು ಗೋಡೆ ಮಾಡ್ಕೊಂಡಿದ್ರು, ಅದನ್ನು ಇಲ್ಲೂ ಇದೆ. ಬಟ್ಟೆ ಇದೆ. ಹಾಗೇನೆ ಅದು ಕೆಲವೊಂದು ವಸ್ತುಗಳಿದ್ದಾವೆ. ಅದೀಗ ಈ ಬಿಸಿಲಿಗೆಲ್ಲ ಕಾಣುವುದಿಲ್ಲ. ನೀವೇ ನೋಡ್ಬೋದು. ಈ ಭಾಗದಲ್ಲಿ ನೋಡಿ, ಅದೊಂದು ಪಿಲ್ಲರ್, ಮನೆಗೆ ನಿರ್ಮಾಣ ಮಾಡಿದಂತ ಒಂದು ಪೈಪಲ್ಲಿ ಪಿಲ್ಲರ್ ಹಾಕೊಂಡಿರೋದು, ಅದು ಬೇಕಾದ್ರೆ ಕಾಣ್ತಾ ಇದೆ. ಮೇಲ್ಭಾಗದಿಂದ ಸುಮಾರು ಒಂದು 1 ಕಿಲೋಮೀಟರ್ ಮೇಲ್ಗಡೆಯಿಂದ ಗುಡ್ಡ ಜರ್ಕೊಂಡು ಬಂದು ಇವ್ರ ಮನೆ ಮೇಲೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಸಂತೋಷ್ ಅವರು ಆ ಮನೆ ಒಳಗಡೆ ರೇಷನ್ ಕಾರ್ಡ್ ತರಲಿಕ್ಕೆ ಅಂತ ಬಂದಾಗ ಆ ಘಟನೆ ಸಂಭವಿಸಿದೆ. ಅಲ್ಲಿಂದ ಕೆಳಗಡೆ ಆ ರಸ್ತೆಯಲ್ಲೇ ಅವರು ಮೃತದೇಹ ಸಿಕ್ಕಿದೆ. ಅದು 6-7 ದಿನ ಆದ ನಂತರ ಮೃತದೇಹ ತುಂಬಾ ಕೊಳ್ತೋಗಿತ್ತು. ಇಂಥ ಘಟನೆಯಲ್ಲಿ ಇಂಥ ಜಾಗದ ಜನರು ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಈ ಸರ್ಕಾರಕ್ಕೂ ಅಷ್ಟೇ, ಮೊದಲಿನ ಸರ್ಕಾರ ಇದ್ದಾಗಲೂ ಅಷ್ಟೇ. ಎಲ್ಲಾ ಅಧಿಕಾರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಜಾಗಕ್ಕೆ ಬಂದು ಭೇಟಿ ಕೊಟ್ಟು
ಸ್ಥಳ ಎಲ್ಲ ನೋಡ್ಕೊಂಡು ಅವ್ರಿಗೆ ಬೇಕಾದಷ್ಟು ಎಲ್ಲ ಏನೇನು ಸಹಕರಿಸಬೇಕು ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸುಳ್ಳು ಭರವಸೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೇರೆ ಇದು ಕೇರಳ ಇದು ಅಲ್ಲಿ ಘಟನೆ ಅಂದ್ರೆ ಭೂಕುಸಿತ ಉಂಟಾದಾಗ ಅಲ್ಲಿ ಕೆಲವೊಂದು ಮನೆಗಳು ಕಳ್ಕೊಂಡಾಗ ಅವರಿಗೆ ಒಂದೇ ದಿನದಲ್ಲಿ ನಿಮಗೆ ಮನೆ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಆದೇಶನೂ ಕೂಡ ಮಾಡುತ್ತೆ. ಬಟ್ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮದುಗುಂಡಿ ಮತ್ತೆ ಚೆನ್ನಡ್ಲು ಗ್ರಾಮದ ಜನರು ಏನ್ ಮಾಡಿದ್ದಾರೆ ಸರ್ಕಾರಕ್ಕೆ, ಅದನ್ನು ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಇಲ್ಲಿನ ಇವತ್ತು ನಾವು ಈ ಭಾಗದ ಜನರ ಸಮಸ್ಯೆಗಳನ್ನು ಕೇಳೋಣ ಅಂತಾನೆ ಬಂದಿದ್ದೆ. ಇನ್ನಷ್ಟು ಕೆಲವೊಂದು ಮಹಿಳೆಯರು ಇದ್ದಾರೆ, ಅವರು ಪಾಪ ಅವರು ದಿನಕೂಲಿ ಮಾಡೋರು, ಅದಕ್ಕೋಸ್ಕರ ಇರ್ಲಿಕ್ಕೆ ಆಗೋದಿಲ್ಲ. ಅವ್ರು ಬರೋ ತನಕ ನಾವು ಕಾಯಲೇಬೇಕಾಗುತ್ತೆ. ಅಂಥದ್ರಲ್ಲಿ ಈಗ ಒಬ್ರು ನಮಗೆ ಕೆಳಗಡೆ ಇನ್ನು ಹೋಗ್ಬೇಕು, ಆ ಮನೆ ಪ್ರಪಾತದಲ್ಲಿದೆ ಆ ಮನೆ, ಆ ಮನೆಗೆ ಹೋಗಿ ಅವರ ಒಂದು ಕಷ್ಟಗಳನ್ನು ಕೇಳ್ಬೇಕಂತೇಳಿ ನಮ್ಮ ಚಾನಲ್ಲು ಇವತ್ತು ಆ ಭಾಗಕ್ಕೆ ಬಂದಿದ್ವಿ. ಬನ್ನಿ ನೋಡುವ ಅವರು ಮಹಿಳೆಯವರು ಏನ್ ಹೇಳ್ತಾರೆ ಅಂತ ಹೇಳಿ. ಅದೇ ರೀತಿ ನೋಡಿ ಸಂತೋಷ್ ಅವ್ರದ್ದು ನಾವು ಹುಡ್ಕಕ್ ಹೋದ್ರೆ ಇಲ್ಲಿ ಪ್ರತಿಯೊಂದನ್ನು ವಸ್ತುನು ಸಿಗುತ್ತೆ. ನೋಡಿ ಈ ಸೀರೆ ನೋಡ್ಬೋದು ನೀವು, ಮನೆಯಲ್ಲಿದ್ದ ಸೀರೆಗಳು ಯಾವ ತರ ಇದೆ. ಇದು ನೀರಿನ ಪೈಪ್ಗಳು ನೋಡಿ, ಈಗಲೂ ಹಾಗೇ ಇದೆ. ಇನ್ನು ಸುಮಾರು ವಸ್ತುಗಳಿದೆ, ಟಿವಿ ಅದು ಇದೆಲ್ಲ ಇದೆ. ಕಾಡು ಬೆಳೆದೋಗಿದೆ ಅಷ್ಟೇ. ಈಗ ನೋಡುವ ಇನ್ನು ಕೆಳಗಡೆ ಮನೆಗಳಿಗೆ ಏನೇನ್ ಆಗಿದೆ, ಯಾವ ತರ ಜೀವನ ಮಾಡ್ತಾ ಇದಾರೆ ಅಂತ ಹೋಗೋಣ. ఈరు మూలు నీకు ఏ ವರ್ಷದ నుంచి ఉన్నారు? ఇంకులు 40 ವರ್ಷದ నుంచి ಉಲ್ಲ. 40 ವರ್ಷದ నుంచి ఉన్నారు. 2013 ಅಂದು ಪಂಡ ಇಡೀ ಗುಡ್ಡೆನೆ ಜರಿದು ಜರಿದು ಬತ್ತುಂಡು. ಅದಾಗ ನಿಕ್ಲು ಒಡೆಗ ಪೋಯಾರ ನಿಕ್ಲು ಎಂಕ್ಲು ಓಲೋಲು ಬಲ್ಲೆಡ ಮತ ನೂರೊಂದು ಅಲ್ಪ ಹೋದು ಅಂಚಿ ಮಟ್ಟ ಹೋಗ್ಬೋದು, ಅಲ್ಪ ಕುಲ್ಯ ಜೋಕ್ಲಿ ಬಾಲೆಲ್ಲ ಬೋಯ್ತೊಂದು ಬೋದು ಅಂಡ ಎಂಕ್ಲೆಗ್ ಏರ್ ಇತ್ತೆ ಒಂದ್ ಮಂತ್ ಕೊರ್ಪೇರು ಇತ್ತ ನೀ ಇಕ್ಲ ಇನಿ ಬರ್ಪುನ ತೂಪುನ ಪೋಪುನ ದಾಲ ಪ್ರಯೋಜನ ಇಜ್ಜಿ ಕೈಕಾರ್ ಇಜ್ಜಿ ಬೆನಾರ ಆಪುಜ್ಜಿ ಎಂಚಿನ ಅನ್ಪೋಡು ಎಂಕ್ಲು. ಇತ್ತೆ ನಿಕ್ಲೆಗ ಬಾಡಿಗೆ ಇಲ್ಲಾಡು ಕುಲ್ಲರೆ ಬಂದಿತ್ತೇರು. ಬಾಡಿಗೆ ಎಲ್ಲರೂ ಕುಲ್ಲುದಿತ್ತ ಆ ಬಾಡಿಗೆ ಎಲ್ಲ ಕೊರ್ಪುದೇರು. ಪಾಡುವ ಅನ್ ಬಂಡೇರು 50,000 ರೂಪಾಯಿ ಅವಲ ಇಜ್ಜಿ ಓ ಉಲ ಇಜ್ಜಿ ತೆಂಕುಲು ಜೀವನ ಅನ್ಪುನೇ ಕಷ್ಟ ಆದ್ಬೋತುಂಡು. ಇತ್ತೆ ಮೂಲು ಒಂಜಿ ಗುರ್ಚಿಲ್ ಇತ್ತಿನೇಟು ನೆಟ ಇತ್ತೆ ಬತ್ತದ 4 ಗಿಡ ಉಂಡು ಅವೇನ್ ನಡ್ನೇನು ಕೊಯ್ಯೊಂದು ಬತ್ತೊಂದು ಬಂಜಿ ಇಂಜಾವೊಂದು ಉಲ್ಲ ಇಂಚಿನೇ ಅನ್ಪುನ. ಇತ್ತೆ ನಿಕ್ಲೆಗ ಸರ್ಕಾರ ಹೊಡ್ದು ಸೈಟ್ ಪೂರ ಸೆಂಕ್ಷನ್ ಆತನ ಬಂದೇರು. ಆತುಂಡು ಒಯ್ತೆ ಕೊಡ್ತೇರೆ ಕೊಡ್ತನ ಓರ್ನ ಹುಡ್ಗೇರು ಓರ್ನಿಗುಡಿಗೆ ಕೊಡ್ತೇರ ಐಕ್ಲ ತಕ್ರಲ್ಲಿ ಬರೋಂದುಲ್ಲೇರತ ತಕ್ರಲ್ಲಿ ಒತ್ತುವರಿ ಮಂತಾರ ಅಂಚ ಇಂಚ ಅಂದ ಆನಿ ಕೊರಿಯರು ಪುಷ್ಕ ಪೋಯರು ಇತ್ತೆಯರು ಉಲ್ಲೇರು ಇತ್ತೆಯರ್ಲ ಇಜ್ಜಿ ಎಂಕುಲ್ ದಾದ ಮನ್ಪೋಡು. ಇತ್ತೆ ನಿಕ್ಲೆಗ ಸೈಟ್ ಕೊಡ್ತೇರೆ. ಐಕ್ ಹಾಕು ಬತ್ರ ಒಂಜಿ ಕೊರಿಯರು ಐರ್ ಬೊಕ್ಕ ದಾಲ ಇಜ್ಜಿ ಸುದ್ದಿ ಇಜ್ಜಿ ಐರ್ ಬೊಕ್ಕ ಎಂಚಿನ ಕೊರ್ಪುನ್ಲ ಇಜ್ಜಿ ಕರ್ತರ್ಲ ಇಜ್ಜಿ ಎಂಚ ಉಲ್ಲಾರ ಕಟ್ಟಿಯಾರ ದಾದ ಐತ ಐತ ಕಟ್ರನ್ಲ ದುಡ್ಡು ಕೊರಡತ ಅಂದಾತೇವನಿ ದುಡ್ಡು ಕೊರ್ಜಿಡ ಕಟ್ಟುನ ಎಂಜಿನೇಟು ರಡ್ಡು ಒಂಜಿ ಬೇಲೆ ಮಂತೊಂದು ನಿಕುಲಿತ ಬೇಲೆ ಮಲ್ತದು ಇಂಚಿಡ್ ನಿಕಲ ಇಲ್ಲದ ಜೀವನ ಪೋಡು ಓಡು ಇಂಚಿಡ್ ಬಾಡಿಗೆ ಬಾಡಿಗೆ ಎಲ್ಲ ಕಟ್ಟೋಡು ಬಾಡಿಗೆ ಕಟ್ಟೋಡು ಇಂಚಿಡ್ ಇಲ್ಲ ಕಟ್ಟೋಡು ಎಂಚಿನ ಮನ್ಪುನೆ ಐದು ಬೊಕ್ಕ ಏರ್ಲ ಬೊಕ್ಕ ಜನಪ್ರತಿನಿಧಿಗಳು ಅಧಿಕಾರಿ ನಕ್ಲು ಏರ್ಲ ವೈದ್ಯ ಏರ್ಲ ವೈದ್ಯರು ಬರ್ಪುನ ದಾಲ ಇಜ್ಜಿ ಹೋದು ಮಾತ್ರ ಬರ್ಪುನ ಹೊರ ಮಾತ್ರ ಬರ್ಪೇರು ತೂಪೇರು ಪೋಪೇರು ಓಟ್ ಗೆಂದ್ಮೇರು 11 ಪೋಪೇರು ಇತ್ತೆ ನನ್ನ ಓಟ್ ಉಂಡತೆ ಐಕಿನ ಮಲ್ಪೇರು ಓಟು ಬರುವೇರು ಅಪ ಮನ್ಪೇರು ಕೈಕ ರಾವು ಮಂತ್ ಕೊರ್ಪ ಒಂದು ಮಂತ್ ಕೊರ್ಪ ಓಟು ಬಾಡ್ಲೆ ಮನ್ಪೇರು ಬೊಕ್ಕ ಪೋಪೇರು ಬೊಕ್ಕ ದಾಲ ಇರನ್ ತಿರ್ಗಿ ತೂಪುಜೇರು ಎಂಚಿಲ್ನ ಸೈ ಆಡು ಬಡವೇರು ಎಂಕುಲ್ దాని సైతినే ఇర్బక మొగులు మత కొర్పునని ಜೋಡಿ ಪುನಾನೆ ಕೊರಡು ಕೊರ್ಪುನಾಂಡ ಇಜ್ಜಿಂದ ಇಜ್ಜಿ ಆಪು ಜೀವನೋಡು ಅತೆ ಕೇರಳೋಡು ಇಲ್ಲು ಪೂರ ಪೋದಿತ್ತಂದು ಅಂದು ಲೆಕ್ಕನೆ ಅವಳು ಆದಿತ್ತಂದು ಅಂದು ಅವಳು ಸುಮಾರು ಇಲ್ಲು ಪೋಯಿನೇಕೆ ಸರ್ಕಾರ ಅಂದು ಅಕ್ಲೆಗ್ ಇಲ್ಲುಲ ಪೂರ ಮಲ್ತು ಕೊರ್ಪ ಒಂದೇ ದಿನಟ್ಟು ಆದೇಶ ಮಲ್ದೇರು ಅಂದು ಅಂಚ ನಿಕ್ಲೆಗ್ ದಾಯ ಎಂಕ್ಲೆ ದಾಯ ಕೊರ್ತಿಜ ಎಂಕ್ಲು ಎಂಚಿನ ಮಂತ ಅಂಚಿನ ಎಂಚಿನ ಮಂತ ಅಂದ್ ಬೋಡತಿ ದಾಲ ಮಂತ್ ಜಾತ ಎಂಕುಲು ಬನ್ನಾಗ ಅಕ್ಲು ಬರ್ಪೇರು ತೂಪೇರು ಪೋಪುನ ಆತೆ ದಾಲ ಒಂಜಿ 5 ಪೈಸದ ಬೇಲೆ ಆತಜಿ. ಇತ್ತೆ ಇಂಚ ಗುಡ್ಡ ಜರಿದಿ ಏತ್ ವರ್ಷ ಅಂಡ್ ಅಜ್ಜಿ 7 ವರ್ಷ ಅಂಡ್ 7 ವರ್ಷ ಅಂಡ್
ಆನೆಮಟ್ಟಲ್ಲ ಇಂಚೆನೆ ಉಲ್ಲ ಇಂಚೆನೆ ಉಲ್ಲ ಎಂಕ್ಲೇನು ದಾಲ ಒಂಜಿ ಬೆಂದಲ್ಲ ತಿನ್ನಾರ ಬಿಟ್ಟು ಜೇರು ಮಕ್ಳು ಇಂಚಿನ ಈ ಗ್ರಾಮದ ಪರಿಸ್ಥಿತಿ ಎರೆಗ್ಲ ಬರ್ರವಲ್ಲಿ ಇಂಚಿನ ಏರೆಗ್ಲ ಕಷ್ಟ ಕೊರ್ರವಲ್ಲಿ ದೇವರು ಮಕ್ಳು ಈತ ಪೂರ ಆಗ್ಲೇ ಮಾತ ಕೊರ್ಪೇರು ಎಂಕ್ಲೇದಾಯಿ ಕೊರ್ಪಿಜೇರು ಎಂಕ್ಲು ಎಂಚಿನ ಮಂತ ಅಂದ್ ಬೋಡತಿ ಒಂಜಿ ಇಲ್ಲಿಜ್ಜಿ ಅನ್ನಕ್ಲೇಗಿ ಇಲ್ಲಿಜ್ಜಿ ದಾಲಜ್ಜಿ ಇಂಚಿನ ಮಂತದಾತಿ ಅಂಚಿ ಪೂರ ಬಣ್ಕಾಲ್ದ ಅಂಚಿ ಪೂರ ಇಲ್ಲು ಕಟ್ರ ಆಯ್ತು ದುಡ್ಡು ಅವು ಉಂಡು ಪೂರೆಲ್ಲ ಹೆಲ್ಪ್ ಅಂತದಿರತ್ತ ನಮ್ಮ ಭಾಗ ಇಜ್ಜಿ ಎಂಕ್ಲನ ಭಾಗ ಇಜ್ಜಾತ ಹೌದಾನೆ ಎಂಕ್ಲು ಏನ ಮಂತ ಅಂದ್ ಬೋಡತಿ ನಿಖಲ್ ಮನಿ ಪಂದ ಕುಲ್ಲರತ ಅಂಚದ ಕೇನು ಜರತ ಅಂಚದ ಅಕುಲ್ಲ ಎಂಚಿನ ಮನ್ಪಂಗುಲುಜಿ ಕೆನ್ನೇನು ಪೂರ ಕೇನೊಂದು ಉಂಡತಿ ಇತ್ತ ನೆಕ್ಸ್ಟ್ ಓಟ್ ಉಂಡತೆ ಅದಾಗ ಬರ್ಪೇರು ದಾದ ಪ್ರಶ್ನೆ ಮಲ್ಪವರಕ್ಲೇಗ ಅಕಲ್ನ ಪನ್ಪುನ ಈತ ವರ್ಷ ಎಲ್ಲ ಮಂತ್ ಕೊರ್ಜಾರು ನಾನಲ್ಲ ನಿಖಿಲ್ ಮಂತ್ ಕೊರ್ಪುನದಲ್ಲ ತೋಜ್ಜಿ ಎಂಕ್ಲೆ ಫಸ್ಟ್ ಮಲ್ತ್ ಕೊರ್ಲೆ ಐರ್ಬೇಕ ಮಂತ್ ಕೊರ್ಲೆ ಐರ್ಬೇಕ ಓಟ್ ಪಾಡುವ ಅನ್ಪುನ ಇಜ್ಜಿನ ಓಟೆ ವಾಡುಜಿ ಅಂಕ್ಲು ಇರೇಗ ನಂಬಿಕೆ ಉಂಡು ಅಕಲ್ ಮಲ್ತ್ ಕೊರ್ಪೇರು ಬಂಡದು ಅಕ್ಕ ಯಾನ್ ನಂಬಿಕೆ ಇಜ್ಜಪ್ಪ ಎಂಕ್ ನಂಬಿಕೆನೆ ಇಜ್ಜಿ ನೆಟದಾಕಲ್ನ आज 7 ವರ್ಷದಿಂದ ಏನು ಮಂತೇರಾಗ್ಲಿ ತಾಗ್ಲೆ ಪೂರ ಮಂತ್ ಕೊರ್ಜೇನೆ ಬಣ್ಕಾಲ್ ಅಂಚಿ ಪೂರ ಮಂತ್ ಕೊರ್ಜೇನೆ ಇತ್ತ ಕಾಂಗ್ರೆಸ್ ಸರ್ಕಾರ ಬರ್ತದಂದೆ ಮೇಡಮ್ ಉಲ್ಲೇರು ನಮ್ಮ ಮುಡಿಗೆರೆ ಕ್ಷೇತ್ರದ ಅಂದು ಆರ್ದಲ ಇಡೀ ಭೇಟಿ ಕೊಡ್ದು ನಿಖಲದಲ ಜನಕ್ಲೆಡ ಪಾತಿರ್ದೇರ ಏರ್ಲ ಬಾತೇರ್ಜೇರ್ ಏರ್ಲ ಬಾತಿಜೇರ್ ಏರ್ದಲ ಬಾತೇರ್ದಲ್ಲ ಇಜ್ಜಿ ಬತ್ತದನಲ್ಲ ಇಜ್ಜಿ ಬಾಳೆ ಗಿಡ ಅದೆಲ್ಲ ಹಕ್ಕುಪತ್ರ ಒಂಜಿ ಕೊಡ್ತೇರು ಹಕ್ಕುಪತ್ರ ಒಂಜಿ ಕೊರ್ದು ಅನಿ ಕಳಸಾಡು ಅಂಚ ಪೋಯಿನಾಕ್ಲು ಸುದ್ದಿ ಇಜ್ಜಿ ಇನಿ ಮುಟ್ಟ ಇಂಚ ಉಲ್ಲಾರು ಇಂಚಿನ ಕಟ್ಟಿಯಾರ ಬತ್ತಿಯಾರ ಅಂದಾಲ ಕೇಂದಿಜೇರು ಏನ ಪುದಾರೆ ಲಲಿತಾ ನೋಡಿ ವೀಕ್ಷಕರೇ, ಇದು ನಮ್ಮ ಇಲ್ಲಿನ ಚೆನ್ನಡ್ಲು ಗ್ರಾಮದ ಲಲಿತಾ ಅವರ ಒಂದು ಮಾತು. ಯಾಕಂದ್ರೆ ತುಂಬಾ ನೊಂದು ಹೋಗಿದ್ದಾರೆ. ಇನ್ನು ಯಾರ ಬಳಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಅಂತೇಳಿ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಒಂದು ಕುಟುಂಬಗಳಿಗೆ, ಅಂದ್ರೆ ಇಲ್ಲಿನ ಒಂದು 15-16 ಕುಟುಂಬಗಳಿಗೆ ಆದಷ್ಟು ಬೇಗ ಮನೆ ಒಂದು ನಿರ್ಮಾಣ ಮಾಡ್ಲಿಕ್ಕೆ ಸಹಕರಿಸಬೇಕಂತ ಅವರು ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ ಚುನಾವಣೆ ಕೂಡ ಬರ್ತಾ ಇದೆ. ಆವಾಗ ಬಂದು ಒಂದು ಸುಳ್ಳು ಭರವಸೆ ಎಲ್ಲ ನೀಡಬೇಡಿ, ಫಸ್ಟ್ ನಮಗೇನ್ ಬೇಕು ಅದನ್ನು ಮಾಡ್ಕೊಡಿ, ಆಮೇಲೆ ಓಟ್ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದೀವಿ. ಕ್ಯಾಮರಾಮ್ಯಾನ್ ಉಮೇಶ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.